ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿಯ ಲಕ್ಕೊಂದದಲ್ಲಿ ಒಂಟಿ ಮನೆಯ ಮೇಲೆ ದರೋಡೆ ನಡೆದಿದೆ. ನೀರು ಕೇಳುವ ಸೋಗಿನಲ್ಲಿ ಮನೆಗೆ ನುಗ್ಗಿದ 3 ಕಳ್ಳರು ಮನೆಯಲ್ಲಿ ಒಂಟಿಯಾಗಿದ್ದ 74 ವರ್ಷದ ವೃದ್ಧೆ ವಿಶಾಲಾಕ್ಷಮ್ಮ ಎಂಬುವರ ಕೈಕಾಲು ಕಟ್ಟಿ ಸುಮಾರು 18 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆಕೋರರು ದೋಚಿ ಪರಾರಿಯಾಗಿದ್ದಾರೆ. ಏಪ್ರಿಲ್ 21ರ ಮಧ್ಯಾಹ್ನ ಈ ಘಟನೆ ಸಂಭವಿಸಿದ್ದು, ಸ್ಥಳಕ್ಕೆ ಶಿವಮೊಗ್ಗ ಎಸ್ಪಿ ಬಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವೃತ್ತ ಆಗುಂಬೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಲಕ್ಕುಂದ ಅನ್ನೋ ಗ್ರಾಮದಲ್ಲಿ ಮೊನ್ನೆ ಒಂದು ಸುಲಿಗೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ವಿಶಾಲಾಕ್ಷಿ ಅನ್ನೋ ಒಬ್ಬ ವೃದ್ಧೆ ಸುಮಾರು 74 ವರ್ಷದವರು ಇರ್ತಾರೆ. ಅವರು ಮನೆಯಲ್ಲಿದ್ದಾಗ ಯಾರೋ ಅಪರಿಚಿತರು ಒಂದಿಬ್ಬರು ಬಂದ್ಬಿಟ್ಟು ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿ, ಯಾವಾಗ ಅವಳು ನಿರಾಕರಿಸ್ತಾರೆ ಅವರಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಒಂದು ಅರ್ಧ ಗಂಟೆ ಆದಮೇಲೆ ಇವರು ಬಾಗಿಲನ್ನ ತೆರೆದಾಗ ಆವಾಗ ಇವರು ಒಳಗಡೆ ಎಂಟ್ರಾಗಿ ನಂತರ ಅವಳಿನ ಆ ವೃದ್ಧೆಯನ್ನು ಅವರು ಒಂದು ಕಡೆ ಕಟ್ಟಾಕಿ ಮನೆಯಲ್ಲಿದ್ದಂತಹ 174 ಗ್ರಾಮ್ ಗೋಲ್ಡನ್ನು ಮತ್ತು ಒಂದು ಸ್ವಲ್ಪ ನಗದನ್ನು ತೊಗೊಂಡು ಹೋಗಿದ್ದಾರೆ. ಅದಾದ ನಂತರ ವೃದ್ಧೆಯವರು ಅಲ್ಲಿಂದ ತಪ್ಪಿಸ್ಕೊಂಡು ನಂತರ ಅವರ ಹತ್ತಿರದಲ್ಲಿ ಏನು ಸರ್ಕಲ್ ಬರುತ್ತೆ ಆ ಸರ್ಕಲಲ್ಲಿ ಬಂದು ಅವರು ಮನೆಯವರಿಗೆ ಫೋನ್ ಮಾಡಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ 2 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದೀವಿ. 2 ಇನ್ಸ್ಪೆಕ್ಟರ್ಗಳು ಒಂದೊಂದು ತಂಡನ್ನು ಅವರು ಹೆಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡೋದಕ್ಕೆ ಎಲ್ಲ ರೀತಿಯ ನಮ್ಮ ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತೀವಿ. ಇಲ್ಲ, ಗ್ಯಾಂಗ್ ಅದನ್ನು ನಾವು ಇನ್ನೂ ಹೇಳೋದಕ್ಕೆ ಬರೋದಿಲ್ಲ. ವೃದ್ಧೆಯವರು 3 ಜನ ಅಂತ ಹೇಳಿದ್ದಾರೆ. 2 ಆಚೆ ಇದ್ರು, ಒಬ್ಬರು ಒಳಗಡೆ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾದ್ರು ಇದ್ರೂ ಇರ್ಬೋದು. ಗೊತ್ತಾಗಿದ್ದಲ್ಲಿ ನಂತರ ಅವ್ರನ್ನೂ ಕೂಡ ನಾವು ಹೆಚ್ಚಿನ ಮಂದಿಗಳನ್ನ ಆ್ಯಡ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀವಿ. ಅದು ಒಂಟಿ ಮನೆ ಮೇನ್ ರೋಡಿಂದ ಸುಮಾರು ಒಂದು 200 ಮೀಟರ್ ಒಳಗೆ ಇರುವಂತಹ ಮನೆ. ಆ ಮನೆಯಲ್ಲಿ ವೃದ್ಧೆಯವರೊಬ್ಬರೇ ಇರ್ತಾ ಇದ್ರು. ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ಮಧ್ಯಾಹ್ನ ಊಟ ಮಾಡಿ ಮಲಗಿ ಎದ್ದ ಮೇಲೆ ಸುಮಾರು ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಈ ಒಂದು ಪ್ರಕರಣ ಅವರ ಬಾಯನ್ನು ಮುಚ್ಚಿದ್ದಾರೆ. ಅದನ್ನು ಅಸಾಲ್ಟ್ ಅಂತಲೇ ನಾವು ಹೇಳ್ಬೋದು. ಅವ್ರ ಬಾಯನ್ನು ಮುಚ್ಚಿ ನಂತರ ಅದನ್ನ ಕಟ್ಟಾಕಿ ಈ ಎಲ್ಲ ಏನು ಉಪಕರಣಗಳ ಬಗ್ಗೆ ನಾವು ಹೇಳಿದ್ವಿ ಅದನ್ನು ಅವರು ತಗೊಂಡು